ಪಹಲ್ಗಾಮ್ ಉಗ್ರರ ದಾಳಿಯ ಮತ್ತೊಂದು ವಿಡಿಯೋ ಲಭ್ಯವಾಗ್ತಿದೆ. ಪಾಕ್ ರಣಹೇಡಿ ಕೃತ್ಯದ ಎಕ್ಸ್ಕ್ಲೂಸಿವ್ ವಿಡಿಯೋ ಇದು. ಸಿಕ್ಕಲ್ಲಿ ಗುಂಡನ್ನ ಹಾರಿಸಿದಂತಹ ಉಗ್ರರು ಅತ್ಯಂತ ಹೀನ ಕೃತ್ಯ ಎಸಗಿದ್ದಾರೆ. ಪ್ರಾಣವನ್ನ ಉಳಿಸಿಕೊಳ್ಳುವುದಕ್ಕೆ ಪರದಾಡ್ತಿರುವಂತಹ ಪ್ರವಾಸಿಗರು ಗುಂಡಿನ ದಾಳಿಗೆ ಅಲ್ಲಲ್ಲೇ ಕುಸಿದು ಬೀಳ್ತಿರುವಂತಹ ದೃಶ್ಯ ಸೆರೆಯಾಗಿದೆ. ಶೂಟೌಟ್ ನಿಂದ ಪ್ರಾಣ ಕಳೆದುಕೊಂಡಂತಹ ಪ್ರವಾಸಿಗರು ಟೂರಿಸ್ಟ್ ವಿಡಿಯೋದಲ್ಲಿ ಭಯಾನಕ ಉಗ್ರರ ದೃಶ್ಯ ಸೆರೆಯಾಗಿದೆ. ಬಹಳ ಸ್ಪಷ್ಟವಾಗಿ ನೋಡ್ತಾ ಇದೀವಿ ದೃಶ್ಯದಲ್ಲಿ. ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಪ್ರಾಣವನ್ನ ಉಳಿಸಿಕೊಳ್ಳೋದಕ್ಕೆ ಓಡ್ತಿದ್ದಾರೆ, ಅಲ್ಲಲ್ಲೇ ಬೀಳ್ತಿದ್ದಾರೆ. ಪ್ರವಾಸಿಗರೊಬ್ರು ಆ ಹೊತ್ತಿನಲ್ಲಿ ಘಟನೆ ಆಗ್ತಿರುವಂತ ಸಂದರ್ಭದಲ್ಲಿ ವಿಡಿಯೋ ಮಾಡಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ವಿಡಿಯೋ ಈಗ ಲಭ್ಯವಾಗ್ತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನಾವು. ಪ್ರಾಣವನ್ನ ಉಳಿಸ್ಕೊಳ್ಳೋದಕ್ಕವರು ಓಡ್ತಿರೋದು. ಉಗ್ರರ ದಾಳಿ ಆಗ್ತಿರುವಂತ ಹೊತ್ತಿದು. ಈಗಾಗಲೇ ಕೆಲವೊಂದು ಚಿತ್ರಣಗಳು ನಮ್ಗೆ ಸಿಕ್ಕಿದೆ, ವಿಡಿಯೋಗಳು ನೋಡಿದ್ವಿ. ಇದು ಮತ್ತೊಂದು ವಿಡಿಯೋ ಈ ರಣಹೇಡಿ ಕೃತ್ಯದ್ದು. ಪ್ರವಾಸಿಗರು ಅವರೆಲ್ಲ ಪ್ರವಾಸಕ್ಕೆ ಬಂದಿದ್ರು, ಆರಾಮಾಗಿದ್ರು. ಆ ಹೊತ್ತಿನಲ್ಲಿ ಉಗ್ರರ ಎಂಟ್ರಿ ಕೊಡ್ತಾರೆ. ದಿಢೀರನೆ ದಾಳಿ ಮಾಡ್ತಿರುವಂತ ಅತ್ಯಂತ ಕ್ರೂರ ಘಟನೆಯ ದೃಶ್ಯಾವಳಿಗಳಿದು. ಜೀವ ಉಳಿಸ್ಕೊಳ್ಬೇಕು, ಭಗವಂತ ಉಳಿದ್ರೆ ಸಾಕು ಅಂತ ಓಡ್ ಹೋಗ್ತಿದ್ದಾರೆ. ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಓಡ್ತಿರುವಂತ ದೃಶ್ಯ ಇದು. ಕೊನೆ ಕ್ಷಣದ ವಿಡಿಯೋಸ್. ಈ ಹೊತ್ತಿನಲ್ಲಿ ಟೂರಿಸ್ಟ್ ಒಬ್ರು ಜಿಪ್ಲೈನ್ ಮಾಡ್ತಾ ಇದ್ರು. ಪಾಪ ಅವ್ರಿಗೆ ಗೊತ್ತಿಲ್ಲ, ಅವರಿಗೂ ಕೂಡ ಏನು ಎತ್ತ ಅಂತ. ಹೊತ್ತಿನಲ್ಲಿ ಅವರು ಒಳ್ಳೆ ಕ್ಷಣ ಇದು, ಕಾಶ್ಮೀರಕ್ಕೆ ಬಂದಿದ್ದೀವಿ, ಪಹಲ್ಗಾಮು, ಮಿನಿ ಸ್ವಿಟ್ಜರ್ಲ್ಯಾಂಡ್, ವಿಡಿಯೋ ಮಾಡೋಣ ಅಂತ ಖುಷಿಯಲ್ಲಿ ವಿಡಿಯೋ ಮಾಡ್ತಾ ಇದ್ರು. ಬಟ್ ವಿಡಿಯೋದಲ್ಲಿ ಸೆರೆಯಾಗಿದ್ದು ಸಂಭ್ರಮದ ಕ್ಷಣ ಅಲ್ಲ, ನಮ್ಮವರ ಸಾವು ನೋವಿನ ಅತ್ಯಂತ ಭಯಾನಕವಾಗಿರುವಂತ ಉಗ್ರರ ದಾಳಿಯ ದೃಶ್ಯ ಸೆರೆಯಾಗಿದೆ. ಹೆಂಗು ಬೀಳುತ್ತಾರೆ, ಹೃದಯ ಕಲ್ಕತ್ತೆ. ಇದು ನೋಡ್ತಾ ಇದ್ರೆ ಅತಿ ಬೇಗ ಯಾವಾಗ ಇವ್ರಿಗೆ ಪಾಠ ಕಲಿಸೋದು ಅನ್ನೋದಾಗಿ ಮನಸ್ಸು ಒಮ್ಮೆಲೆ ಕೊತ ಅನ್ನುತ್ತೆ. ಸೊ ಒಟ್ಟಿನಲ್ಲಿ ಆ ದೃಶ್ಯ ನಿಮ್ಮ ಮುಂದೆ ಇದೆ. ಓಡ್ತಿದ್ದಾರೆ, ಆಡಿಸ್ಕೊಂಡು ಗುಂಡಿನ ಸದ್ದು. ಇನ್ನೊಂದು ವಿಚಾರ ಇಲ್ಲಿ ಗೊತ್ತಾಗ್ತಾ ಇದೆ. ಉಗ್ರರ ದಾಳಿ ಸಂದರ್ಭದಲ್ಲಿ ಪ್ರವಾಸಿಗನ ಜಿಪ್ಲೈನ್ ಸವಾರಿಗೆ ಆಪರೇಟರ್ ಏನ್ ಕಳಿಸ್ತಾನಲ್ಲ, ಅವನು ಈ ಸಂದರ್ಭದಲ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳಿ ಘೋಷಣೆಯನ್ನ ಕೂಡ ಕೂಗಿದ್ದಾನೆ. ಇದು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಇರುವಂತಹ ಆ ಒಂದು ಮಾತು ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಇದರಲ್ಲಿ ಈ ಒಂದು ಜಿಪ್ಲೈನ್ ಆಪರೇಟರ್ ಕೈವಾಡ ಇದೆಯಾ? ಎನ್ಐಎ ತನಿಖೆ ನಡೆಸ್ತಾ ಇದೆ. ಎಲ್ಲರನ್ನ ಕೂಡ ಅರೆಸ್ಟ್ ಮಾಡಿ ತನಿಖೆಯನ್ನ ಕೂಡ ನಡೆಸಿ ಯಾರು ಇದರ ಹಿಂದೆ ಇದ್ದಾರೆ ಅನ್ನೋದರ ಕುರಿತು ಮಾಹಿತಿಯನ್ನ ಕೂಡ ಕಲೆ ಹಾಕುತ್ತೆ. ಈಗಾಗಲೇ ಲಷ್ಕರ್ ಎ ತೊಯ್ಬಾ ಈ ಒಂದು ಏನು ಉಗ್ರರ ದಾಳಿ ಆಯಿತು ಅದಕ್ಕೆ ನಾವೇ ಹೊಣೆ ಅಂತ ಕೂಡ ಒಪ್ಕೊಂಡಿದೆ. ಸೊ ಹಾಗಾಗಿ ಯಾರು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರು ಉಗ್ರರು, ಅವರನ್ನ ಸೆರೆ ಹಿಡಿಯುವಂತಹ ಕೆಲಸ ಆಗ್ಬೇಕಾಗಿದೆ. ಈಗಾಗಲೇ 3 ಭಾವಚಿತ್ರ ಕೂಡ ಲಭ್ಯ ಆಗಿದೆ. ಎನ್ಐಎ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನ ಕೂಡ ಚುರುಕುಗೊಳಿಸಿದ್ದಾರೆ. ಸೊ ಕಾದ್ ನೋಡ್ಬೇಕು ಏನಾಗತ್ತೆ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲೇ ಎನ್ಐಎ ಈಗ ಪ್ರತಿಯೊಬ್ಬರ ಎಲ್ಲರ ಮನೆಗೂ ಹೋಗಿ ಕೂಡ ಹೆಚ್ಚಿನ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಸೊ ನೋಡ್ಬೇಕು ಯಾವ ರೀತಿಯಾಗಿ ತನಿಖೆ ಸಾಗುತ್ತೆ ಅಂತ.